ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದೇನೋ ಅಶ್ವಿನ್, ಅಣ್ಸುಟ್ ಬೇಕ್ತಾರೆ ಓಡಾಡ್ತಿದ್ಯಲ್ಲೋ, ಟೈಮ್ ಆಯ್ತು, ಬೇಗ ಬಾರೋ. ಈಗೇನು ಅರ್ಜೆಂಟು? ಅದೇನೋ ಬಟ್ಟೆ ಕೊಡೋ ಶಾಸ್ತ್ರ ಇದೆಯಂತೆ ಕಣೋ, ಬೇಗ ಬಾರೋ, ಪುರೋಹಿತರು ಕರೀತಿದ್ದಾರೆ. ನನ್ಗದೆಲ್ಲ ಇಷ್ಟ ಇಲ್ಲ. ಇದೇನೋ ಅಶ್ವಿನ್ ಹೀಗೆ ಹೇಳ್ತೀಯಾ? ನಿನ್ ಮದ್ವೆಗೆ ಒಪ್ಕೊಂಡ್ಮೇಲೆ ತಾನೆ ಇದೆಲ್ಲ ಇಟ್ಕೊಂಡಿದ್ ನಾವು. ಬೇಗ ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊಂಬ. ಹೋಗಪ್ಪ. ಏನ್ ಹುಡುಗರಪ್ಪ ಇವರು, ಮದ್ವೆ ಅಂದ್ರೆ ಕಿಲಕಿಲ ಅಂತ ನಗ್ತಿರ್ಬೇಕು. ಇವ್ನು ನೋಡಿದ್ರೆ ಮುಖ ಗಟ್ಟ ಹಾಕೊಂಡವನ್ನೇ. ಬನ್ನಿ ಅಳಿ ಅಂದ್ರೆ. ಇದು ನನ್ನ ಮನೆ, ನನಗೆ ಸ್ವಾಗತ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತು ಬಾಪ, ಕೂತ್ಕೋ. ಅಮ್ಮ, ಪೂಜೆ ಎಲ್ಲ ಆಯ್ತು, ಮದುವೆಗಳು ಕರ್ಕೊಂಬನ್ನಿ. ಹಾ ಆಗ್ಲಿ. ಯಶೋದ, ಅನ್ನು ಕರ್ಕೊಂಡ್ ಬಾ. ಈ ಟೈಮ್ನಲ್ಲಿ ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಏಯ್,
ಯಾಕೆ ಇಲ್ಲಿಗೆ ಬಂದೆ? ಈ ಮದುವೆ ನಿಲ್ಸಕ್ ಬಂದ? ಅಯ್ಯೋ ಅಜ್ಜಿ, ನಾನೇನ್ ಈ ಮದ್ವೆ ನಿಲ್ಸಕ್ ಬಂದಿಲ್ಲ. ನೋಡು, ಅಜ್ಜಿ ಗಿಜ್ಜಿ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ, ಹುಷಾರ್. ಈ ಟೈಮಲ್ಲಿ ಇವಳು ಇಲ್ಲಿಗೆ ಯಾಕಮ್ಮ ಬಂದಿರ್ತಾಳೆ? ಅಶ್ವಿನ್ ಹತ್ರ ನ್ಯಾಯ ಕೇಳಕ್ ಬಂದಿರ್ತಾಳೆ. ನಾನ್ ಅದಕ್ಕೂ ಬರ್ಲಿಲ್ಲ. ಒಂದ್ ವೇಳೆ ಇಲ್ಲಿ ನ್ಯಾಯ ಕೇಳಿದ್ರು ಅದಿಲ್ ಸಿಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಮತ್ತಿನ್ ಯಾಕೆ ಬಂದೆ? ಯಾರೇ ನಿನ್ನ ಕರೆದಿದ್ದು? ನೋಡಿ, ನಾನಿಲ್ ಯಾರೂ ಕರ್ದಿಲ್ಲ ಅಜ್ಜಿ. ಅಶ್ವಿನ್ಗೆ ಮದ್ವೆ ಅಂತ ಗೊತ್ತಾಯ್ತು. ಓಹೋ, ಗೊತ್ತಾದ ತಕ್ಷಣ ಮದ್ವೆ ನಿಲ್ಸೋಣ ಅಂತ ಬಂದ್ಬಿಟ್ಯಾ? ನಾನೇನಾದ್ರೂ ಮದ್ವೆ ನಿಲ್ಸ್ಬೇಕು ಅಂದ್ಕೊಂಡಿದ್ರೆ ಪೊಲೀಸ್ನವ್ರನ್ನ ಕೂಡ ಜೊತೆ ಕರ್ಕೊಂಡ್ ಬರ್ತಿದ್ದೆ. ನನ್ ಬಗ್ಗೆ ನೀವ್ಯಾರೂ ಡೌಟ್ ಪಡೋ ಅಗತ್ಯ ಇಲ್ಲ. ನಾನು ಅಶ್ವಿನ್ ಲವ್ ಮಾಡ್ತಿದ್ವಿ, ಅದೆಲ್ಲ ಹಳೆ ಕತೆ. ಆದ್ರೆ ಈಗ ಅವನ್ಗೆ ವಿಶ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೆ. ಮೊದ್ಲಿನಾಗೆ ಲವ್ ಮಾಡಿದವ್ರಿಗೋಸ್ಕರ ಸಾಯೋ ಸೀನೆಲ್ಲ ಇಲ್ಲ ಅಜ್ಜಿ. ಈಗೇನಿದ್ರು ಟ್ರೆಂಡ್ ಚೇಂಜ್ ಆಗಿದೆ. ಇಬ್ಬರಿಗೂ ಇಷ್ಟ ಆದ್ರೆ ಮದ್ವೆ ಮಾಡ್ಕೋತಾರೆ, ಇಲ್ಲ ಅಂದ್ರೆ ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಅಶ್ವಿನ್ಗೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಈಗ ನೀನ್ ವಿಶ್ ಮಾಡಿಲ್ಲ ಅಂತ ಯಾರು ಹೇಳ್ತಿದಾರೆ ಇಲ್ಲಿ? ಅಯ್ಯೋ, ಸಂತೋಷವಾಗಿರೋ ಟೈಮಲ್ಲಿ ಯಾಕೆ ಅಳ್ತೀರಾ ಅಂಕಲ್? ಏಯ್, ನನ್ನ ಮಗನ್ಗೆ ಎದುರುತ್ತರ ಕೊಡೋಷ್ಟು ಧೈರ್ಯನಾ ನಿನ್ಗೆ? ಅಯ್ಯೋ ಅಜ್ಜಿ, ನಾನೇನ್ ಎದುರುತ್ರ ಕೊಡ್ತಿಲ್ಲ. ನಾನ್ ಯಾಕೆ ಬಂದಿದ್ದೀನಿ ಅಂತ ಕಾರಣ ಹೇಳ್ತಿದ್ದೀನಿ ಅಷ್ಟೇ. ಏಯ್, ಮೊದ್ಲಿನಿಂದ ಹೋಗೆ. ಅಯ್ಯೋ, ನಿಮ್ದೊಳ್ಳೆ ಕತೆ ಆಯ್ತಲ್ಲ. ನಾನ್ ಮದ್ವೆಗ್ ಬಂದಿದ್ದೀನಿ. ಮದ್ವೆಗ್ ಬಂದವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಸ್ವಾಗತ ಮಾಡೋದ್ ಬಿಟ್ಟು ಈ ರೀತಿ ಹೊರಗಡೆ ತಳ್ತಿದ್ದೀರಲ್ಲ. ನೋಡಿ, ನಿಮ್ ಜೊತೆ ಮಾತಾಡೋ ಅಗತ್ಯ ನನಗಿಲ್ಲ. ಇಲ್ಲಿ ಅಜ್ಜಿ ಹಿರಿಯರು, ನಾನು ಅವ್ರ ಜೊತೆನೆ ಮಾತಾಡ್ಕೋತೀನಿ. ನೋಡಿ ಅಜ್ಜಿ, ನಾನೇನು ನಿಮ್ ಮೊಮ್ಮಗನ್ನ ಓಡಿಸ್ಕೊಂಡು ಹೋಗಕ್ ಬಂದಿಲ್ಲ. ನಾವಿಬ್ರು ಮಾತಾಡ್ಕೊಂಡೆ ದೂರ ಆಗಿದ್ದೀವಿ. ಈಗ ನಾನಿಲ್ಲಿ ಬಂದಿರೋದು ಕೂಡ ಅರ್ಜುನ್ ಸರ್ ಜೂನಿಯರ್ ಲಾಯರ್ ಆಗಲ್ಲ, ಅಶ್ವಿನ್ನ ಹಳೆ ಫ್ರೆಂಡ್ ಆಗಿ. ತಾಳಿ ಕಟ್ತಿದ್ದಾಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಹೋಗ್ತಾ ಇರ್ತೀನಿ. ಕನ್ಸಲ್ಲೂ ಅಶ್ವಿನ್ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಅಶ್ವಿನ್ನ ಲವ್ ಮಾಡ್ತಿದ್ದಾಗ ಅಶ್ವಿನ್ ನನಗ್ ಬರ್ಕೊಟ್ಟಿದ್ ಲೆಟರ್ಸು, ಗಿಫ್ಟ್ಸು ಎಲ್ಲ ನನ್ ಗಾಡಿ ಡಿಕ್ಕಿಯಲ್ಲಿ ಇಟ್ಟಿದ್ದೀನಿ. ಅಶ್ವಿನ್ ಅನು ಕುತ್ತಿಗೆಗೆ ತಾಳಿ ಕಟ್ತಿದ್ದಾಗೆ ಅದನ್ನೆಲ್ಲ ಅನು ಕೈ ಕೊಟ್ಟು ನನ್ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಏಯ್, ನೀನ್ ಹೇಳೋ ಕತೆನೆಲ್ಲ ಕೇಳೋದಿಕ್ಕೆ ಇಲ್ಲಿ ಯಾರು ರೆಡಿ ಇಲ್ಲ. ಹೋಗೆ ಇಲ್ಲಿಂದ. ನಿನಗೆ ಹೇಳ್ತಿರೋದು ಹೋಗು ಇಲ್ಲಿಂದ ಅಂತ. ಹೋಗಿ. ಯಶೋದ, ಹೊಡಿಬೇಡ. ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಮದುವೆ ನೋಡ್ಕೊಂಡು ಹೋಗ್ಲಿ ಬಿಡು. ಮೊದಲು ಆಗ್ಬೇಕಾಗಿರೋ ಕೆಲಸನ ನೋಡಿ. ಥ್ಯಾಂಕ್ಸ್ ಅಂಕಲ್, ನಿಮ್ದು ತುಂಬಾ ದೊಡ್ಡ ಗುಣ. ಪುರೋಹಿತ್ರೆ, ನೀವ್ ಶುರು ಮಾಡಿ. ಹಾ, ಏನಪ್ಪ, ಮದುಮಗನಿಗೆ ಬಟ್ಟೆ ಕೊಡಿ, ಹಾಕೊಳ್ಳಿ. ಹಾ,
ಅಣ್ಣ ಬನ್ನಿ. ತಗೊಳ್ಳೋ ಅಶ್ವಿನ್. ಬೇಗ ರೆಡಿಯಾಗಿ ಬರೋ. ಅಮ್ಮ ಮದುಮಗಳನ್ನ ಕರ್ಕೊಂಬನ್ನಿ. ಹಾ ಹಾ ಇಷ್ಟೊತ್ತ ಕರ್ಕೊಂಡ್ ಬಾ. ಹಾ ಅನು, ಪುರೋಹಿತರು ಕರೀತಿದ್ದಾರೆ, ಬಾ. ಮೊದ್ಲು ಆ ಪೂಜಾನ ಇಲ್ಲಿಂದ ಕಳಿಸಿ. ಅವಳೇನು ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅವಳನ್ನ ಒಳಗಡೆ ಬಿಟ್ಕೊಂಡಿದ್ದೆ ದೊಡ್ಡ ತಪ್ಪು. ಅವಳು ಹೋಗ್ಲಿ, ಆಮೇಲೆ ನಾನು ಬರ್ತೀನಿ. ಅನು, ನೀನ್ ಟೆನ್ಷನ್ ಮಾಡ್ಕೋಬೇಡ. ಆ ಪೂಜಾ ಈಗ ಹಲ್ ಕಿತ್ತಿದ ಹಾವಿನ ತರ ಆಗಿದ್ದಾಳೆ. ನೋಡು, ನಾವೆಲ್ಲ ನಿನ್ ಜೊತೆ ಇದ್ದೀವಿ. ಅವಳಿಂದ ಏನು ಮಾಡಕ್ಕಾಗೋದಿಲ್ಲ. ನೀನ್ ಬಾ ಅನು, ಬಾ ಅನು, ನಗ್ನಗ್ತಾ ಬಾ ಬಾ. ಬಾ ಬನ್ನಿ ಕೂತ್ಕೊಳ್ಳಿ. ಅಪ್ಪ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಕೂತ್ಕೋ. ಕೂತ್ಕೋ. ಮಾ ಲಕ್ಷ್ಮೀ ಪೂಜೆ ಮಾಡಿ. ಅಮ್ಮ ಮದುಮಗಳಿಗೆ ಬಟ್ಟೆ ಕೊಡಿ ಅಮ್ಮ. ಸೊಸೆ, ಹಾ ಬಾ ಅವಳಿಗೆ ಸೀರೆ ಕೊಡು. ಆ ಸೀರೆ ತಾಂಬೂಲ ಎಲ್ಲ ಕೊಡು. ಒಡವೆನೂ ಕೊಡು. ಹೋಗು. ಅನು ನಿಂತ್ಕೋ. ಅಜ್ಜಿ, ನಾನೇ ಅನು ಜೊತೆ ಹೋಗಿ ಅವಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ಬಾ ಅನು.
ಎಲ್ಲ ನಾನು ನೋಡ್ಕೋತೀನಿ. ನೀನೇನ್ ರೆಡಿ ಮಾಡೋ ಅಗತ್ಯ ಇಲ್ಲ. ನೋಡು, ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟನ್ನ ನೋಡ್ಕೋ. ಇದ್ರಲ್ಲಿ ಏನಿದೆ ಯಶೋಧ ಅವ್ರೆ? ಅನ್ನುಗೆ ಪಾಪ ಅಕ್ಕ ತಂಗಿ ಅಂತ ಬೇರೆ ಯಾರೂ ಇಲ್ಲ. ನಾನ್ ಆ ಜಾಗದಲ್ಲಿದ್ದು ಎಲ್ಲ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಯಾಕೆ ನೀವು ಕೋಪ ಮಾಡ್ಕೋತಿದ್ದೀರಾ? ಸರಿ ಅನು, ನೀನ್ ಬಾ. ಏಯ್, ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಿಲ್ವಾ? ಯಶೋದ, ನೀನ್ ನಾನು ಕರ್ಕೊಂಡು ಹೋಗು. ಅಜ್ಜಿ, ಈ ಮನೆ ಋಣ ನನ್ ಮೇಲಿದೆ, ಅದನ್ ತೀರ್ಸೋ ಅವಕಾಶ ಕೊಡಿ. ಅದು ಅಲ್ದೆ ನಾನ್ ಬ್ಯೂಟಿಷಿಯನ್ ಕೋರ್ಸ್ ಬೇರೆ ಮಾಡಿದೀನಿ. ಅನುನ ಹೇಗ್ ಕರ್ಕೊಂಡ್ ಬರ್ತೀನಿ ಅಂತ ನೋಡ್ತಾ ಇರಿ. ಪ್ಲೀಸ್ ಅಜ್ಜಿ, ಒಂದೇ ಒಂದ್ ಚಾನ್ಸ್ ಕೊಡಿ. ನೀವ್ ಅಂದ್ಕೊಂಡಂಗಲ್ಲ ಏನೂ ಆಗಲ್ಲ. ನಾನು ಆಗ್ಲೇ ಹೇಳಿದಾಗೆ ನನ್ ಮನ್ಸಲ್ಲಿ ಅಶ್ವಿನ್ ಇಲ್ಲ. ಅಜ್ಜಿ ಪ್ಲೀಸ್. ಅನು, ನೀನ್ ಬಾ. ಕಲ್ಪನಾ ಆಂಟಿ, ನೀವು ನನ್ ಜೊತೆ ಬನ್ನಿ. ಅಯ್ಯೋ, ನಾನ್ ಯಾಕಮ್ಮ, ನಾನ್ ಬರಲ್ಲ. ಕಲ್ಪನಾ, ಪರವಾಗಿಲ್ಲ, ಹೋಗು. ಅಯ್ಯೋ, ಅಂಕಲ್ ಪರ್ಮಿಷನ್ ಕೊಟ್ಟಾದ್ಮೇಲೆ ನೀವ್ ಯಾಕೆ ಹಿಂಜರಿತಿದ್ದೀರಾ? ಬನ್ನಿ. ಸ್ವಲ್ಪ ಇಡ್ಕೊಳ್ಳಿ. ಕೊಡು ಅನು. ತಗೊಳ್ಳಿ. ಬಾ ಅನು, ಬಾ. ಕೂತ್ಕೋ. ಆಂಟಿ, ಮದುಮಗಳನ್ನ ಕರ್ಕೊಂಡ್ ಬಂದಿದೀವಿ. ವೆಲ್ಕಮ್ ಸಾಂಗ್ ಬೇಡ್ವಾ? ನೀವ್ ಹಾಡಿ, ನಿಮ್ ಜೊತೆ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಸಾಂಗಾ? ಪೂಜಾ, ನನ್ಗೆ ಹಾಡಕ್ಕೆಲ್ಲ ಅಷ್ಟ್ ಚೆನ್ನಾಗ್ ಬರಲ್ಲ. ಆದ್ರೂ ನೀನ್ ಹೇಳ್ತಿದ್ಯಾ ಅನ್ಬಿಟ್ಟು ಹಾಡ್ತೀನಿ. ಹಾ, ಸರಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮನ್ನ ಪ್ರೀತಿಯಿಂದ ಒಮ್ಮೆ ನೋಡಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಪೂಜಾ, ನನ್ ಜೊತೆ ನೀನು ಹಾಡು, ಚೆನ್ನಾಗಿರುತ್ತೆ. ಹ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಯಾಕನ್ನು ಸುಮ್ನೆ ಕೂತಿದ್ಯಾ? ಇನ್ ಸ್ವಲ್ಪ ಹೊತ್ನಲ್ಲಿ ನಿನ್ ಹಣೆ ಬರನೇ ಬದಲಾಗುತ್ತೆ. ಇನ್ ಸ್ವಲ್ಪ ಹೊತ್ನಲ್ಲಿ ನಿನ್ ಹಣೆ ಬರನೇ ಬದಲಾಗುತ್ತೆ. ಅನು, ಇನ್ ಸ್ವಲ್ಪ ಹೊತ್ತಲ್ಲೇ ನಿನ್ ಮದ್ವೆ ಆಗುತ್ತೆ, ಅದಕ್ಕೆ ಅವಳು ಹಾಗೆ ಹೇಳ್ತಿದ್ದಾಳೆ. ಕೊರಳುಗ್ ತಾಳಿ ಬೀಳುತ್ತೋ ಅಥವಾ ಕೈಗೆ? ನೀವಿಬ್ರು ಏನ್ ಮಾತಾಡ್ತಿದ್ದೀರೋ ನನಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಮೊದ್ಲು ನೀವಿಬ್ರು ಇಲ್ಲಿಂದ ಹೋಗಿ, ನಾನೇ ರೆಡಿಯಾಗಿ ಬರ್ತೀನಿ. ಇನ್ನು ನೋಡ್ಬೇಕಾಗಿರೋದು ಎಷ್ಟೆಲ್ಲ ಇದೆ. ಈಗ್ಲೇ ಕೋಪ ಮಾಡ್ಕೊಂಡ್ರೆ ಹೇಗನು? ನಾನು ಯಶೋದ ಚಿಕ್ಕಿನ ಕರೆದು ರೆಡಿ ಮಾಡಿಸ್ಕೋತೀನಿ. ನೀವಿಬ್ರು ಆಚೆ ಹೋಗಿ. ನಾನೇ ನಿಮ್ಮನ್ನ ಕರ್ದಿಲ್ಲ. ಮೊದ್ಲು ನೀವಿಬ್ರು ಹೊರಗಡೆ ಹೋಗಿ.
ನೀವು ಹೊರಗೆ ಹೋಗ್ತೀರಾ ಇಲ್ಲ ನಾನೇ ಹೋಗ್ಲಾ? ಅತ್ತೆ, ಬಾಗ್ಲೆ ಕ್ಲೋಸ್ ಮಾಡ್ತಿದ್ದೀರಾ? ನಿನ್ ಬಾಯ್ ಮುಚ್ಚಕ್ಕೆ. ನೋಡಿ, ನನ್ನನ್ನು ಬಿಟ್ಬಿಡಿ, ನಾನು ಹೊರಗಡೆ ಹೋಗ್ಬೇಕು. ಅಜ್ಜಿ ಅಜ್ಜಿ. ಏಯ್, ಏನೇ ಅಜ್ಜಿ ಅಜ್ಜಿ ಅಂತ ಹಾಡಾಡ್ತಿದ್ಯಾ? ನೋಡಿ, ನಿಮ್ಮಿಬ್ಬರ ಮಾತು ನಡವಳಿಕೆ ಒಂಚೂರು ಸರಿ ಇಲ್ಲ. ನಾನು ಬೇಗ ಹಸೆ ಮನೆಗೆ ಹೋಗ್ಬೇಕು. ಪಾಪ ಅಶ್ವಿನ್ ಮಾವ ನನಗೋಸ್ಕರ ಕಾಯ್ತಾ ಇರ್ತಾರೆ. ಏನು? ಅಶ್ವಿನು ನಿನಗೋಸ್ಕರ ಕಾಯ್ತಿರ್ತಾನ? ಭ್ರಮೆ, ಎಲ್ಲ ನಿನ್ ಭ್ರಮೆ. ಅಲ್ಲ, ನೀನೇನ್ ಅಶ್ವಿನ್ನ ಅಂಗಡಿಯಿಂದ ಕೊಂಡ್ಕೊಂಡ್ ಬಂದಿದ್ಯಾ? ಹ? ಏನು ಹಾಗ್ ಗುರಾಯಿಸ್ತಿದ್ಯಾ? ಅಶ್ವಿನು ನನ್ ಮಗ. ನಾನ್ ಹೇಳಿದ್ರೆ ಮಾತ್ರ ಅವನ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋದು, ಗೊತ್ತು ತಾನೇ? ಸ್ವಲ್ಪ ಹೊತ್ತು ವೇಟ್ ಮಾಡು. ನಾನ್ಯಾಕೆ ವೆಯ್ಟ್ ಮಾಡ್ಬೇಕು? ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಓ, ಮುಹೂರ್ತಕ್ಕೆ ಟೈಮ್ ಆಗ್ತಿದ್ಯಾ? ಅದಕ್ಕಿಂತ ದೊಡ್ಡ ಮುಹೂರ್ತ ನಿನ್ಗೋಸ್ಕರ ಕಾಯ್ತಿದೆ.